ಅಯ್ಯಯ್ಯೋ ರಾಮ್ ರಾಮ ರಾಮ್ ರಾಮ ಅಯ್ಯಯ್ಯೋ ಎಂತ ಮರ್ರೆ ಅಯ್ಯೋ ರಾಮ್ ರಾಮ ಅಂಬಷ್ಟು ಕೆಟ್ಟ ಕಾಯಿಲೆಯಾ? ಅಲ್ಲಪ್ಪ, ನನ್ನ ಕನ್ನಡಕದ ಪವರೇ ಹೋಗ್ಬಿಟ್ಟಿದೆ, ಏನು ಕಾಣಿಸ್ತಾ ಇಲ್ಲ. ಜಿ ಹೋಗಿ ಹೋಗಿ ಎಂತ ಡಾಕ್ಟರ್ನ ಕರ್ಕೊಂಡ್ ಬಂದಿದ್ದೀರಾ ನೀವು? ನಿಂಗೆ ಗೊತ್ತಿತ್ತಲ್ಲ ಮರತಿ, ಈ ಏರಿಯಾದಲ್ಲಿ ಇಪ್ಪದು ಇದು ಒಂದೇ. ಏಯ್, ಇದು ಒಂದೇ ಅನ್ನೋದಕ್ಕೆ ನಾನೇನು ಖಾದ್ಯನ ವೈದ್ಯ? ನನ್ನ ಎಕ್ಸ್ಪೀರಿಯನ್ಸಲ್ಲಿ ಇವರು ಮುಖ ನೋಡಿ ಹೇಳ್ತೀನಿ, ಇವರು ಏನೋ ಹಚ್ಕೊಂಡ್ಬಿಟ್ಟಿದ್ದಾರೆ. ಅಕ್ಕ, ನಾನು ನಿನಗೆ ಎಷ್ಟು ಸಲ ಹೇಳಿದ್ದೀನಿ ಹರಳೆಣ್ಣೆನ ಹಚ್ಬೇಡ ಅಂತ, ಅದು ತುಂಬಾ ತಂಪು ಕಣೆ. ಈ ಎಣ್ಣೆ ಅಲ್ಲಮ್ಮ, ಇವರು ಯಾರನ್ನೋ ತುಂಬ ಹಚ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಆಚೆಗೆ ಈಡೇರಿಸ್ಬಿಡಿ, ಸರಿ ಹೋಗ್ಬಿಡ್ತಾರೆ. ಸೊ ಸಿಂಪಲ್. ಫೀಸ್ 2000. ಸರಿ ಸರಿ ಕೊಡ್ತೆ ಬನ್ನಿ. ಫೀಸು ಕೊಡ್ತೆ ಬನ್ನಿ. ಹನುಮ, ಅಯ್ಯೋ ಹನುಮ, ನಿನ್ ಭಕ್ತಿಗೋಸ್ಕರನಾದ್ರೂ ಇಳ್ದು ಬರಪ್ಪ. ನಿನಗೆ 50 ಲೀಟರ್ ಹಾಲಿನ ಅಭಿಷೇಕನ ನಾನು ಮಾಡಿಸ್ತೀನಿ. ಹನುಮ, ಎಲ್ಲರೂ ದೇವ್ರಿಗೆ ಮಾತ್ರ ಹಾಲು ಕೊಡ್ತೀವಿ, ದೇವ್ರಿಗೆ ಹಾಲಿನ ಅಭಿಷೇಕನೇ ಮಾಡ್ತೀವಿ ಅಂತಾರೆ. ಆದ್ರೆ ನಮ್ಗೆ ಯಾಕೆ ಹಾಲು ಕೊಡಲ್ಲ? ಹನುಮ, ಮಕ್ಕಳನ್ನ ದೇವ್ರು ಅಂತಾರೆ ಈ ಜನ, ಆದ್ರೆ ಮಕ್ಕಳು ಹಸ್ಕೊಂಡಿರೋದು ಕಾಣಿಸಲ್ವಾ ದೇವ್ರಿಗೆ? ಹೌದಾ ಡಾಕ್ಟರ್, ನೀವು ಹಾಗೆ ಹೇಳ್ತೀರಾ? ಓಕೆ, ಥ್ಯಾಂಕ್ ಯು ಡಾಕ್ಟರ್. ಯಾವ ಡಾಕ್ಟ್ರನ್ನ ಕೇಳಿದ್ರು ಮಾನಸಿಕ ಕಾಯಿಲೆ ಅಂತಲೇ ಹೇಳ್ತಿದಾರಲ್ಲ, ಅಂದರೆ ನನ್ನ ಗಿರಿಗೆ ಹುಚ್ಚಿಡ್ದಿದ್ಯಾ? ಎಲ್ಲ ಚೆನ್ನಾಗೇ ಇತ್ತಲ್ಲ, ಈಗ ಯಾಕೆ ಹೀಗೆಲ್ಲ ಆಗ್ತಾ ಇದೆ? ಪಾಪ ನನ್ನ ಗಿರಿ ಯಾರಿಗೇನು ಅನ್ಯಾಯ ಮಾಡಿದ್ದಾಳೆ? ಮನೆಯವ್ರ ಹಸುವನ್ನು ನೀಗ್ಸೋದ್ರ ಜೊತೆಗೆ ಮನೆಗೆ ಬಂದವ್ರ ಹಸುವನ್ನು ನೀಗ್ಸೋಂಥ ಅನ್ನಪೂರ್ಣೇಶ್ವರಿ ನನ್ನ ಗಿರಿ ಅಂತವಳು ಅನ್ನ ಬಿಟ್ಟು ಹಸ್ಕೊಂಡಿದ್ದಾಳೆ ಅಂದರೆ ನನಗೆ ಎಷ್ಟು ಸಂಕಟ ಆಗ್ಬಿಡ. ಇದೆಲ್ಲ ಯಾಕೆ ಮಾಡಿಸ್ತೀಯ ಭಗವಂತ ನೀನು? ಶಿವಪ್ರಸಾದ್, ಭಗವಂತ, ಒಂದ್ಸಲನಾದ್ರೂ ಒಳ್ಳೆ ವಿಚಾರಕ್ಕೆ ನೆನಪಿಸ್ಕೋಬಾರ್ದ? ಹಾ, ಏನ್ ಭಗವಂತ ಹೀಗೆ ಹೇಳ್ತಾ ಇದೆಯಾ? ಎಲ್ಲಾ ವಿಚಾರದಲ್ಲೂ ನಾನು ನಿನ್ನನ್ನೇ ತಾನೇ ನೆನಪಿಸ್ಕೊಳ್ಳೋದು. ಆದ್ರೆ ಹೆಚ್ಚಾಗಿ ಸಮಸ್ಯೆ ಬಂದಾಗ ಆರೋಪ ಮಾಡೋದಕ್ಕೆ ಮಾತ್ರ ನೆನಪಿಸ್ಕೋತೀಯ. ಆರೋಪನ? ಇಲ್ಲ ಭಗವಂತ, ಆದೇಶ ಕೊಡೋದು ಹಣಿ ನೀನು, ನಿನ್ ಮೇಲೆ ಆರೋಪ ಮಾಡಕ್ಕಾಗುತ್ತಾ? ನಾವು ಮನುಷ್ಯರು ಹಣೆ ಬರೋನ ಹೊಣೆ ಮಾಡ್ತೀವಿ, ದೇವ್ರ ಮೇಲೆ ಭಾರ ಹಾಕ್ತಿವಿ, ಇಷ್ಟೇ ನಮ್ ಕೈಲಿ ಮಾಡಕ್ ಸಾಧ್ಯ. ಶಿವಪ್ರಸಾದ್, ನಿಮ್ಮಿಂದ ಎಷ್ಟೇ ಸಾಧ್ಯ ಇದ್ರು ನನ್ನ ಕೈಲಿ ಇಷ್ಟೇ ಮಾಡೋಕ್ ಸಾಧ್ಯ ಅಂತ ನಿಮಗ್ ನೀವೇ ಬೇಲಿ ಹಾಕೋತೀರಾ. ಆಮೇಲೆ ನಿನ್ನಿಂದ ಏನೂ ಮಾಡಕ್ಕಾಗ್ತಿಲ್ಲ ಅಂತ ನನ್ ಮೇಲೆ ಆರೋಪ ಮಾಡ್ತೀರಾ. ಇನ್ನೇನ್ ಮಾಡೋದು ಭಗವಂತ? ಗಿರಿಗಾಗಿರೋ ಸಮಸ್ಯೆ ನಿನಗೆ ಗೊತ್ತಲ್ವಾ? ಅವಳು ನೋಡಿದ್ರೆ ಹನುಮಂತನಿಗೆ ಹಾಲು ಕೊಡ್ಬೇಕು ಅಂತ ಹೇಳ್ತಿದ್ದಾಳೆ, ಡಾಕ್ಟರ್ಸು ಇದು ಮಾನಸಿಕ ಕಾಯಿಲೆ ಅಂತ ಕೈ ಎತ್ಬಿಟ್ರು, ಅನ್ನ ನೀರು ಬಿಟ್ಟು ಕೂತಿದ್ದಾಳೆ, ನಾನು ಏನ್ ಮಾಡ್ಲಿ ಇವಾಗ? ಈಗ ಸಮಸ್ಯೆ ಬಾಲ ಹನುಮ ಸಿಕ್ತಿಲ್ಲ ಅನ್ನೋದಾ, ಅಥವಾ ಗಿರಿಜಾ ಊಟ ಬಿಟ್ಟಿದ್ದಾಳೆ ಅನ್ನೋದಾ? ಬಾಲ ಹನುಮ ಸಿಗೋವರೆಗೂ ಗಿರಿಜಾ ಅನ್ನ ಮುಟ್ಟಲ್ಲ ಅನ್ನೋದೇ ಸಮಸ್ಯೆ. ಹಾಗಿದ್ರೆ ಇದು ಸಮಸ್ಯೆನೇ ಅಲ್ಲ. ಸಮಸ್ಯೆ ಅಲ್ವಾ? ಆಹಾ ಭಗವಂತ, ಗಿರಿ ಹೇಳಿದ ಒಂದೇ ಒಂದು ಮಾತಿಗೆ ಊರ್ ಜನ ಎಲ್ಲ 100 ಲೀಟರ್ ಹಾಲನ್ನ ಸುರಿತಾ ಇದ್ದಾರೆ. ಅವಳು ನಿಜವಾದ ಹನುಮನ್ಗೆ ಹಾಲು ಕೊಡ್ಬೇಕು ಅಂತ ಕಾಯ್ತಾ ಇದ್ದಾಳೆ. ನೀನ್ ನೋಡಿದ್ರೆ ಇದು ಸಮಸ್ಯೆನೇ ಅಲ್ಲ ಅಂತ ಹೇಳ್ತಿದ್ಯಲ್ಲ. ಓ, ನೀನ್ ನಗ್ತಾ ಇದೀಯ ಅಂದ್ರೆ ಹನುಮಂತನನ್ನ ನೀನೇ ಕರೆಸ್ತೀಯ ಅಂತ ಆಯ್ತು. ಕರ್ಸು, ನಾನು ಸಾಕ್ಷಾತ್ ಶಿವನನ್ನೇ ನೋಡಿದ್ದೀನಿ, ಹನುಮಂತನನ್ನು ನೋಡಿ ಪುಣ್ಯ ಕಂಡ್ಕೋತೀನಿ. ಅವನನ್ನ ಶಿವಾಂಶ ಅಂತಾರೆ ಅಂತ ಓದಿದ್ದೀನಿ, ಅವನಲ್ಲೂ ನಿನ್ನ ಅಂಶ ಇರುತ್ತಂತೆ ಅಲ್ವಾ? ಶಿವಪ್ರಸಾದ್, ಇದೇ ನಿಮ್ ಬಲಹೀನತೆ. ವಿಚಾರ ತಿಳಿಯೋದಕ್ಕೂ ಮುನ್ನ ನಿಮಗ್ ನೀವೇ ಅನ್ಕೊಳ್ಳೋದು, ಎಲ್ಲವನ್ನೂ ಕಲ್ಪಿಸ್ಕೊಂಡಿದ್ದಾಗದೇ ಇದ್ದಾಗ ನನ್ ಮೇಲೆ ಆರೋಪ ಮಾಡೋದು. ಅಯ್ಯೋ, ಆರೋಪ ಮಾಡ್ತಾ ಇಲ್ಲ ಭಗವಂತ, ಇದೆಲ್ಲ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಆ ಕಳಿಸುವಾಗ ರಾಮ ಅನ್ನೋದು, ಎಡು ಬಿದ್ರೆ ಅಮ್ಮ ಅನ್ನೋದು, ಫ್ರಸ್ಟ್ರೇಷನ್ ಆದಾಗ ಭಗವಂತ ಅನ್ನೋದು, ಇದೆಲ್ಲ ನಮಗ್ ಕಾಮನ್ನು. ಪ್ಲೀಸ್, ನೀನ್ ಅದನ್ನೆಲ್ಲ ಸೀರಿಯಸ್ ಆಗಿ ತಗೋಬೇಡ. ಈಗ ನನ್ನ ಸಮಸ್ಯೆಗೆ ಪರಿಹಾರ ಕೊಡು, ಇಲ್ಲ ಹನುಮಂತನ್ನ ಕರ್ಸು, ನಾನೇ ನಿಂತು ಹಾಲು ಕೊಡೋದಕ್ಕೆ ವ್ಯವಸ್ಥೆ ಮಾಡಿಸ್ತೀನಿ. ಬೇಗ ಕರಿ ಭಗವಂತ. ಮೊಬೈಲ್ ಏನಾದ್ರೂ ಇಟ್ಟಿದ್ಯಾ? ಇಲ್ಲ ಹನುಮಂತನ ನಂಬರ್ ಇದ್ರೆ ಹೇಳು, ನಾನೇ ಡಯಲ್ ಮಾಡ್ತೀನಿ. ಶಿವಪ್ರಸಾದ್, ಸಮಸ್ಯೆ ಬಂದಾಗ ಹೆದರ್ಕೊಳ್ಳೋ ಬದಲು ಅದಕ್ಕೆ ಕಾರಣ ಏನು ಅಂತ ತಿಳ್ಕೊ. ಅದ್ರ ಮೂಲದಲ್ಲೇ ಅದಕ್ಕೆ ಪರಿಹಾರ ಇರುತ್ತೆ. ಅದನ್ನ ನಿನ್ನ ಅರಿವಿಗೆ ಕೇಳು, ಗೊತ್ತಾಗುತ್ತೆ. ನನ್ನ ಅರಿವಿಗ ಸಮಸ್ಯೆ ಮೂಲನ ಏನ ಭಗವಂತ?
ಗಿರ್ಜಮ್ಮ ಬಾಮ್ಮ ಗಿರ್ಜಮ್ಮ ಬಾಮ್ಮ ಗಿರ್ಜಮ್ಮ. ಅಯ್ಯೋ ಹನುಮ, ಕೊನೆಗೂ ಬಂದ್ಯಾ? ನಾನು ಇಷ್ಟು ಕಾದೆ, ಕೊನೆಗೂ ಬಂದ್ಯಾ? ಬಂದೆ ಬಂದೆ. ಹನುಮ ಬಂದ್ಯಪ್ಪ? ಯಾಕಿಷ್ಟು ದಿನ ನನ್ನ ಕಣ್ಣು ಕಾಣಿಸ್ಕೊಳ್ಳೇ ಇಲ್ಲ ನೀನು? ಬುದ್ಧಿಗಿಷ್ಟು ಬಾಗ್ಲಲ್ಲೇ ನಿಂತು ನಿನ್ನ ಮಾತಾಡಿಸ್ತೀನಿ. ಬಾ ಬಾ ಒಳಗಡೆ ಬಾ, ಹೊಟ್ಟೆ ತುಂಬಷ್ಟು ಹಾಲು ಕುಡಿಯುವಂತೆ. ಇಲ್ಲೇ ಕೂತಿರು, ಬಂದೆ. ಆಗಿಲ್ಲ, ಇನ್ನೂ ಬೇಕು. ಹೌದಾ? 2 ನಿಮಿಷ ತಂದೆ. ಹೋದ್ಸಲ ಹೋದ ಹಾಗೆ ಹೋಗ್ಬಿಡ್ಬೇಡಪ್ಪ. ನೀನ್ ತಂದ್ಕೊಟ್ರು ನನ್ನ ಹೊಟ್ಟೆ ತುಂಬಲ್ಲ. ಹೊಟ್ಟೆ ತುಂಬಲ್ವಾ? ಯಾಕಪ್ಪ? ಒಬ್ಬ ಹುಡ್ಗ ಹಸಿವಾಗ್ತಿದೆ ಹಾಲು ಕೊಡು ಅಂತ ಕೇಳಿದಾಗ ನೀನೇನ್ ಹೇಳ್ದೆ ನೆನ್ಪಿದ್ಯಾ? ಯಾರು? ನನಗ್ ಕೊಡು, ನಾನು ಕುಡಿತೀನಿ, ನನ್ಗೆ ಹಸಿವಾಗಿದೆ. ಹಾ, ಒಬ್ಬ ಹುಡುಗ ಬಂದಿದ್ದ. ನಾನು ಅವನು ಯಾರೋ ಇದೇ ಏರಿಯಾದಲ್ಲಿರೋ ಪುಂಡ್ ಹುಡುಗ ಇರಬೇಕು ಅಂದ್ಕೊಂಡು ಬೈದ್ ಕಳಿಸ್ಬಿಟ್ಟೆ. ಗಿರ್ಜಮ್ಮ, ಹಸ್ತೋರಿಗೆ ಹೊಟ್ಟೆ ತುಂಬದಲ್ವ ಧರ್ಮ? ಜೇಬ್ ತುಂಬಿದ್ರು ದುಡ್ಡು ಕೇಳ್ಬೋದು, ಆದ್ರೆ ಹೊಟ್ಟೆ ತುಂಬಿದವರು ಅನ್ನ ಕೇಳಕ್ಕಾಗಲ್ಲ ಗಿರ್ಜಮ್ಮ. ಅಯ್ಯಯ್ಯೋ, ನನಗೆ ಗೊತ್ತೇ ಆಗ್ಲಿಲ್ವೇ? ಕ್ಷಮಿಸ್ಬಿಡು ತಂದೆ, ತಪ್ಪು ಮಾಡಿಬಿಟ್ಟೆ. ಇನ್ನು ಮುಂದೆ ಈ ಥರ ತಪ್ಪು ಮಾಡಲ್ಲ. ಇರು, ನಿನಗೆ ಒಂದು ಲೋಟ ಹಾಲು ತೊಗೊಂಬರ್ತೀನಿ, ಹೊಟ್ಟೆ ತುಂಬ ಕುಡಿಯೋ ಅಂತೆ. ಒಂದು ಮಗು ಹಸ್ಕೊಂಡಿರ್ಬೇಕಾದ್ರೆ ನನ್ನ ಹೊಟ್ಟೆ ಹೇಗೆ ತುಂಬುತ್ತೆ? ಹಸ್ತೋರು ಹೊಟ್ಟೆ ತುಂಬಿದ್ರೆ ಮಾತ್ರ ನನ್ನ ಹೊಟ್ಟೆ ತುಂಬೋದು. ನಾನು ಈಗಲೇ ಹೋಗಿ ಆ ಹುಡ್ಗಂಗೆ ಒಂದು ಲೋಟ ಹಾಲು ಕೊಟ್ಟು ಬರ್ತೀನಿ. ಅಷ್ಟೇ ಅಲ್ಲ ಗಿರ್ಜಮ್ಮ, ಗುಡಿಗೆ ಮಾಡ್ತಿರೋ ಹಾಲಿನ ಸೇವೆನ ಈಗಲೇ ನಿಲ್ಲಿಸ್ಬೇಕು. ಆ ಹಾಲೆಲ್ಲ ಬಡ ಮಕ್ಳಿಗೆ ಕೊಡ್ಬೇಕು, ಅವಾಗ ನನಗೆ ತೃಪ್ತಿ. ಇಲ್ಲ ಅಂದ್ರೆ ನಾನು ನಿನ್ನ ಬಿಟ್ಟೋಗ್ಬಿಡ್ತೀನಿ. ಬೇಡ ಹನುಮ, ಹನುಮ ಬಾಲ, ಹನುಮ ನಿಂತ್ಕೋ, ಹೋಗ್ಬೇಡ ಹನುಮ, ಹನುಮ, ಹನುಮ. ಗಿರಿ ಗಿರಿ, ಸಮಾಧಾನ ಸಮಾಧಾನ. ಬಾಲ ಹನುಮ. ಭಗವಂತ, ಯಾಕೆ ಗಿರಿಗೆ ಇಷ್ಟು ಕಷ್ಟ ಕೊಡ್ತಾ ಇದೀಯಾ ಗಿರಿ? ತಗೋ, ಮೊದಲು ನೀರು ಕುಡಿ. ಬೇಡ, ನಂಗೇನು ಬೇಡ ರೀ, ನನಗೆ ಬಾಲ ಹನುಮ ಬೇಕು. ಅಯ್ಯೋ ಗಿರಿ, ಆಯ್ತು, ನಿನ್ನ ಹನುಮ ಬಂದ್ಮೇಲೆ ನೀನು ಊಟ ಮಾಡಿವೆ ಅಂತೆ, ಆದ್ರೆ ಈಗ ನೀರಾದ್ರೂ ಕೊಡಿ ಅಮ್ಮ ಪ್ಲೀಸ್, ಹಾಗೆ ಇರ್ಬೇಡ. ರೀ, ಬಾಲ ಹನುಮ ನನ್ನ ಕನ್ಸಲ್ಲಿ ಬಂದಿದ್ದ. ಅವನಿಗೆ ಹಾಲು ಬೇಡವಂತೆ. ಆ ಹುಡುಗ ಹಸ್ಕೊಂಡಿದ್ದಾನೆ, ಅವನ ಹೊಟ್ಟೆ ತುಂಬಿಸಿದ್ರೇನೆ ನನ್ನ ಹೊಟ್ಟೆ ತುಂಬೋದು ಅಂತ ನನ್ನ ಹತ್ರ ಹೇಳ್ದ. ಇಷ್ಟೆಲ್ಲ ಶುರುವಾಗಿದ್ದು ಆ ಹುಡುಗನಿಂದಾನೆ. ಅಯ್ಯೋ ಭಗವಂತ, ಯಾಕೆ ಗಿರಿಗೆ ಇಷ್ಟೊಂದು ಹಿಂಸೆ ಕೊಡ್ತಾ ಇದೆಯಾ? ಹುಡುಗನ? ಯಾವ ಹುಡುಗ ಗಿರಿ? ರೀ, ಅವತ್ತು ಮನೆ ಕಿಟಕಿ ಹತ್ರ ಒಬ್ಬ ಹುಡುಗ ಬಂದಿದ್ದ, ಹಾಲು ಬೇಕು ಅಂತ ಕೇಳ್ದ. ನಾನು ಅವನ್ನ ತಪ್ಪು ತಿಳ್ಕೊಂಡು ಬೈದ್ ಕಳಿಸ್ಬಿಟ್ಟೆ. ಪಾಪ, ಅವನು ಹಸ್ಕೊಂಡಿದ್ನಂತೆ. ಅವನ ಹೊಟ್ಟೆ ತುಂಬಿದ್ರೇನೆ ಹನುಮನ್ ಹೊಟ್ಟೆ ತುಂಬೋದಂತೆ. ರೀ,
ಅವನು ಎಲ್ಲೇ ಇದ್ರು ಅವನು ಹುಡ್ಕೋಣ ಬನ್ರಿ, ಪ್ಲೀಸ್ ರೀ, ಬನ್ರಿ. ಸರಿ ನಡಿ, ಈಗಲೇ ಹೋಗೋಣ. ಸೌದತ್ತಿ ಅಲ್ಲವ್ವ ನಮ್ಮವ್ವ, ನಮ್ಮ ತಾಯಿ, ನಮ್ಮ ಮೇರಿ ಆಂಜನೇಯ ಸ್ವಾಮಿ ಬಜರಂಗಿ ಕಾಪಾಡಪ್ಪ ತಂದೆ. ಆ ಸ್ವಾಮಿಗಳ ಹನುಮಪ್ಪನ ಗುಡಿ ಬಾಗ್ಲ ಹಾಕಕತ್ತೀರೇನ್ರಿ? ಹೌದು ಪವ್ಯ, ಏನ್ ಸಮಾಚಾರ? ಹಾ ಸ್ವಾಮಿಗಳ, ನಮ್ಮಪ್ಪನ ಆಶೀರ್ವಾದದಿಂದ ಇವತ್ತು ಬರೋಬ್ಬರಿ 350 ಲೀಟರ್ ಹಾಲು ಖರ್ಚಾಗೈತ್ರಿ. ಹಿಂಗ ನಮ್ಮ ಅಪ್ಪನ ಆಶೀರ್ವಾದದಿಂದ ದಿನದಿಂದ ದಿನಕ್ಕೆ 100 ಲೀಟರ್ ಹಾಲು ಹೆಚ್ಚು ಖರ್ಚಾತು ಅಂತಂದ್ರೆ ಪುಣ್ಯಾತ್ಮ ಯಪ್ಪ ಶಿವನಿಗೆ ಕೈ ಮುಗಿದು ನಾವ ಒಂದು ಹಸುನ ತಂದು ನಾವ ಹಾಲು ಕರೆದು ಸಿದ್ಧಲಿಂಗೇಶ್ವರ ಮಿಠಾಯಿ ಅಂಗಡಿ ಸಬ್ಬು ಬ್ರಾಂಚಲ್ಲಿ ಸಿದ್ಧಲಿಂಗೇಶ್ವರ ಮಿಲ್ಕ್ ಡೈರಿ ಅಂತ ಓಪನ್ ಮಾಡ್ಕೊಂಡು ನಾವ ಹಾಲು ಮಾರಿ ನಾವ ಲಾಭ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವ್ರಿ. ಯಾರಾದ್ರೂ ಆ ಹುಡ್ಗನ ನೋಡಿದ್ರ? ಯಾರಾದ್ರೂ ಆ ಹುಡ್ಗನ ನೋಡಿದ್ರ? ಯಾವ ವೈನಿ? ಒಬ್ಬ ಪುಟ್ಟ ಹುಡ್ಗ ಹಾಲು ಬೇಕು ಅಂತ ಕೇಳ್ತಿದ್ದ, ಹೊಟ್ಟೆ ಹಚ್ಕೊಂಡಿದ್ದ. ಮೊದಲು ಆ ಹುಡ್ಗನ ಹಸುವನ್ನ ನೀಗಿಸ್ಬೇಕು, ಆಗ್ಲೇ ಹನುಮನ್ ಹೊಟ್ಟೆ ತುಂಬೋದು. ಹಾಗಂತ ಬಾಲ ಹನುಮ ನನ್ನ ಕನ್ಸಲ್ಲಿ ಬಂದು ಹೇಳಿದ್ದಾನೆ. ಅಯ್ಯಯ್ಯೋ, ಇದೇನಿದು? ನಾನು ಹಸು ತರಿಸೋಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ, ಆದರೆ ಗಿರ್ಜಮ್ಮ ಹೀಗೆ ಹೇಳ್ತಿದ್ದಾಳಲ್ಲ. ಹೀಗಾದ್ರೆ ನನ್ನ ಇನ್ವೆಸ್ಟ್ಮೆಂಟ್ ಗತಿ ಏನು? ಹೇಳಿ, ಆ ಹುಡ್ಗನ ನೋಡಿದ್ರ? ಆ ಚಿಕ್ಕ ಹುಡ್ಗನ ನೋಡಿದ್ರ? ಹೇಳು ಪವ್ಯ, ನೋಡಿದ್ರಾ? ಇಲ್ರಿ ಶಿವಪ್ಪಣ್ಣರ, ನಾ ಆ ಹುಡುಗನ್ ನೋಡಿಲ್ರಿ. ಹೌದ್ರಿ, ಆ ಹುಡುಗ ಸಿಕ್ಕ್ರೆ ಈಗೇನು ಮಾಡ್ತೀರಿ? ಹನುಮಂತನಿಗೆ ಹಾಲು ಕುಡ್ಸೋದು ನಿಲ್ಲಿಸಿ ಆ ಹುಡುಗನ ಹೊಟ್ಟೆ ತುಂಬಿಸ್ತೀವಿ. ಹಂಗಾತಪ್ಪ ಅಂತಂದ್ರೆ ನಮ್ಗತಿ ಏನ್ರಿ? ಹಾಗಂತ ಜನರ ನಂಬಿಕೆ ಜೊತೆ ಆಟ ಆಡ್ತೀರಾ ನೀವು? ಆಟ ಆಡ್ತಿರೋದು ನೀವು ಗಿರ್ಜಮ್ಮ. ನೀವು ಬಂದು ಹೇಳಿದ್ದಕ್ಕೆ ತಾನೇ ಹನುಮನಿಗೆ ಹಾಲು ಕುಡಿಸ್ತಾ ಇರೋದು. ಹನುಮಾನು ಹಾಲು ಕುಡಿತಾ ಇದ್ದಾನೆ. ಏನು ಅರ್ಚಕ್ರೆ ಹೀಗೆ ಹೇಳ್ತಾ ಇದ್ದೀರಾ? ಹನುಮ ಎಲ್ಲಾದರೂ ಹಾಲು ಕುಡಿಯೋಕೆ ಸಾಧ್ಯನಾ? ನೋಡಿ, ಹಸ್ತವ್ರಿಗೆ ಕೊಟ್ಟರೆ ಅದು ನೇರ ಭಗವಂತನಿಗೆ ಕೊಟ್ಟ ಹಾಗೆ. ನಾನು ಹೇಳ್ತಾ ಇರೋ ತಪ್ಪು, ನೀವು ಮಾಡ್ತಾ ಇರೋದೇ ಸರಿ ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ಗಿಷ್ಟ. ಆದರೆ ಒಂದು ವಿಷಯ ನೆನ್ಪಿಟ್ಕೊಳ್ಳಿ, ಹಸ್ತದವ್ರ ಕಣ್ಣೆದುರು ಇದ್ದಾಗ ಅವರನ್ನು ಕೇರ್ ಮಾಡದೆ ಭಗವಂತನಿಗೆ ಪೂಜೆ ಮಾಡಿದ್ರೆ ಅದು ಖಂಡಿತ ಭಗವಂತನಿಗೆ ಸಲ್ಲೋದಿಲ್ಲ. ಹಸ್ದವ್ರ ಶಾಪ ಯಾರಿಗೂ ಒಳ್ಳೇದಲ್ಲ. ಕ್ಷಮಿಸ್ರಿ ಶಿವಪ್ಪಣ್ಣರ, ನೀವು ಹೇಳಿದ ಮೇಲೆ ನಾವೆಂಥ ತಪ್ಪು ಮಾಡ್ತಿದ್ವಿ ಅನ್ನೋದು ಈಗ ನಮಗೆ ಅರಿವಿಗೆ ಬಂತ್ರಿ. ನಾವು ನಿಮ್ಮ ಜೋಡಿ ಹುಡುಗನ ಹುಡುಕಾಕ ಬರ್ತೀವ್ರಿ. ಸರಿ, ನೀವು ಈ ಕಡೆ ಹೋಗಿ, ನಾವು ಹೀಗೆ ಹೋಗ್ತೀವಿ. ಆತ್ರಿ, ಬರ್ರಿ. ಇರಪ್ಪ ಯಾಕೆ ಸ್ವಾಮಿ ಅವ್ನು ಹೊಡಿತಾ ಇದ್ದೀರಾ? ನೋಡಿ ಸ್ವಾಮಿ, ನಮ್ಮ ಮನೆಗೆ ಕಳ್ತನಕ್ಕೆ ಬಂದವನ. ಚಿಕ್ಕ ಹುಡುಗ ನೋಡಕ್ ಕಳ್ಳನ ತರನ ಇದ್ದಾನೆ ನಿಮ್ಗೆ. ಹೋಗಿ ಸ್ವಾಮಿ ನಿಮಗೆ. ಹೇಗ್ರಿ, ಇವನು ಅದೇ ಹುಡುಗ ಅಲ್ವಾ? ಹೌದು ರೀ, ಅದೇ ಹುಡುಗ. ಸಾರಿ ಕಣೋ ಕಂದ, ಅವತ್ತಿನ ಬಂದಾಗ ನೀನು ಬೈದ್ ಕಳಿಸ್ಬಿಟ್ಟೆ, ಕ್ಷಮಿಸ್ಬಿಡು. ಏನಪ್ಪ ನೀನು ಕದ್ದಿದ್ಯಾ ಅಂತ ಅಟ್ಟಿಸ್ಕೊಂಬಂದ್ರಲ್ಲ ಹೊಡಿಯಕ್ಕೆ? ಏನಪ್ಪ ಕದಿಯಕ್ಕೆ ಹೋಗಿದ್ದೆ? ತುಂಬಾ ಹಶ್ವಾಗ್ತಿತ್ತು, ಅದಕ್ಕೆ ಹಾಲು ಕದಿಯೋಣ ಅಂತ ಹೋಗಿದ್ದೆ ಸರ್. ಭವ್ಯ, ಕಾಸು ಆಮೇಲೆ ಕೊಡ್ತೀನಿ. ಪಾಪ ಹುಡುಗನಿಗೊಂದು ಗ್ಲಾಸ್ ಹಾಲು ಕೊಡು. ಯಪ್ಪ ಶಿವನ, ನೋಡಪ್ಪ, ನೀನ್ ನೋಡಾಕ ಬಾಲ ಹನುಮ ಇದ್ದಂಗದಿ. ನಮ್ಮ ಅಂಗಡ್ಯಾಗ ಹಾಲೈತಿ, ನಾ ತಂದು ಕೊಡ್ತೀನಿ. ಹೊಟ್ಟಿ ತುಂಬ ಕೊಡಿ, ತರ್ತೀನಿ ರೀ ಶಿವಪ್ಪನಾರ. ಒಯ್ನೇರ ತಗೋರಿ, ಹಾಲು ಕೊಡಿ. ಅಪ್ಪ, ಈಗೊಂದು ಸ್ವಲ್ಪ ಹೊಟ್ಟೆ ತುಂಬಿತು. ನೋಡಪ್ಪ, ಇನ್ನು ಯಾವತ್ತೇ ನಿಂಗೆ ಹೊಸವಾದ್ರು, ನಿನ್ಗೆ ಹಾಲು ಕುಡಿಬೇಕು ಅಂತ ಅನ್ಸಿದ್ರು ನಮ್ಮ ಮನೆ ಹತ್ರ ಬಾ. ಏನು ಭಯ ಬೀಳ್ಬೇಡ. ಗಿರಿ, ನಮ್ಮ ಕೈಲಿ ಎಲ್ಲರಿಗೂ ಸಹಾಯ ಮಾಡೋ ಶಕ್ತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಏರಿಯಾದಲ್ಲಿರೋ ಆಶ್ರಮಕ್ಕೆ ದಿನಕ್ಕೆ 2 ಲೀಟರ್ ಕೊಡೋಷ್ಟು ಯೋಗ್ಯತೆ ಅಂತೂ ನನಗೆ ಖಂಡಿತ ಇದೆ. ಇನ್ಮೇಲೆ ಆಶ್ರಮಕ್ಕೆ 2 ಲೀಟರ್ ಹಾಲನ್ನ ಕೊಡೋ ವ್ಯವಸ್ಥೆ ಮಾಡ್ತೀನಿ. ಶಿವಪ್ಪಣ್ಣರ, ನಾನು ಅಷ್ಟೇ ರೀ. ಇನ್ನು ಮ್ಯಾಲ ಯಾವುದೋ ಸಣ್ಣ ಮಕ್ಕಳು ಬಂದು ಬ್ರೆಡ್ಡು, ಬಿಸ್ಕೆತ್ತು, ಆಮೇಲೆ ಕೇಕು ಏನ ಕೇಳಿದ್ರು ಉಚಿತವಾಗಿ ನಾ ಕೊಡ್ತೀನಿ ರೀ. ನಾನು ಅಷ್ಟೇ, ನನ್ನ ಕೈಲಾದಷ್ಟು ಸಹಾಯ ಮಾಡ್ತೀನಿ.
ನನಗೆ ಈಗ ಸಮಾಧಾನ ಆಯ್ತು. ಎಲ್ಲ ಭಗವಂತನ ಕೃಪೆ. ಬಾ ಮನೆಗೆ ಹೋಗೋಣ, ಹಣ್ಣು ತಿನ್ನುವಂತೆ. ತಂದೆ, ಡಾಕ್ಟ್ರುಗಳು ನನ್ನ ಗಿರಿಗೆ ಮಾನಸಿಕ ಕಾಯಿಲೆ ಅಂತ ಹೇಳ್ಬಿಟ್ಟಿದ್ರು. ನನಗಂತೂ ತುಂಬ ಭಯ ಆಗ್ಬಿಟ್ಟಿತ್ತು. ಸದ್ಯ ಎಲ್ಲ ಸರಿ ಮಾಡ್ತೀಯಲ್ಲ, ಎಲ್ಲ ಸರಿ ಮಾಡ್ತೀಯಲ್ಲ. ಶಿವಪ್ರಸಾದ್, ಭಗವಂತ, ದೇಹಕ್ಕಾಗೋದು ಗಾಯ, ಮನ್ಸಿಗಾಗೋದು ಗಾಸ. ಗಾಯ ಆದ್ರೆ ವಾಸಿ ಆಗ್ಬೋದು, ಆದ್ರೆ ಘಾಸಿ ಆದ್ರೆ ವಾಸಿ ಆಗಲ್ಲ. ಇಂತಹ ಪುಟ್ಟ ಮಕ್ಕಳಿಗೆ ಚಿಕ್ಕ ವಯಸ್ಸಲ್ಲಿ ಘಾಸಿ ಆದ್ರೆ ಅದು ಸಮಾಜಕ್ಕೆ ಮಾರಕ. ನಿಜ ಭಗವಂತ. ಆದರೆ ನನಗೊಂದು ಡೌಟು. ಮನುಷ್ಯರನ್ನ ಸೃಷ್ಟಿ ಮಾಡಿದ್ ನೀನು, ಈ ಹಸುವನ್ನ ಯಾಕೆ ಸೃಷ್ಟಿ ಮಾಡಿದೆ? ಈ ಹಸು ಅನ್ನೋದು ಇರಲೇಬಾರ್ದಾಗಿತ್ತು. ಆಗ ಈ ಕೊಲೆ, ದರೋಡೆ, ಅಸೂಯೆ ಇದ್ಯಾವುದೂ ಇರ್ತಾ ಇರಲಿಲ್ಲ. ಶಿವಪ್ರಸಾದ್, ಈ ಹುಟ್ಟು ಸಾವು ಅನ್ನೋದು ಪ್ರಕೃತಿಯ ನಿಯಮ. ಆ ನಿಯಮ ಬರುವಾಗ ಜಾತಿ, ಧರ್ಮ, ಲಿಂಗ, ಅಂತಸ್ತು ಇವು ಯಾವುದನ್ನು ನೋಡೋದಿಲ್ಲ. ಹಸಿವು ಕೂಡ ಹಾಗೆ. ಕೆಲವೊಂದ್ಸಲ ಈ ಹುಟ್ಟು ಸಾವು ಕಲಿಸದೇ ಇರೋ ಪಾಠನ ಹಸಿವು ಕಲಿಸಲ್ಲ. ತಾಯಿ ಯಾಕೆ ಎಲ್ರಿಗಿಂತಲೂ ಶ್ರೇಷ್ಠ? ಯಾಕೆ ಅಂದ್ರೆ ಆಕೆ ಹಸುವನ್ನ ನೀಗುತ್ತಾರೆ. ಈ ಭೂಮಿ ಮೇಲೆ ಅತ್ಯಂತ ಕರ್ಕಶವಾದ ಶಬ್ದ ಅಂದ್ರೆ ಹಸು. ಸದ್ದಿಲ್ಲದೆ ಸುದ್ದಿಯಾಗೋ ಎಷ್ಟೋ ವಿಚಾರಗಳಿಗೆ ಮೂಲ ಕಾರಣವೇ ಹಸಿವು. ಶಿಕ್ಷೆಯಿಂದ ಬದಲಾಗ್ದವನು ಹಸಿವಿನಿಂದ ಬದಲಾಗ್ತಾನೆ. ಧರ್ಮಕ್ಕೆ ತಲೆಬಾಗ್ದವನು ಕೂಡ ಹಸಿವಿಗೆ ಶರಣಾಗ್ತಾನೆ. ಹಸಿವು ಅನ್ನೋದು ಯಾರನ್ನೂ ಬಿಡೋದೂ ಇಲ್ಲ. ಪ್ರಾಣಕ್ಕಿಂತ ಮಾನದೊಡ್ಡು, ಮಾನಕ್ಕಿಂತ ಜ್ಞಾನದೊಡ್ಡು, ಜ್ಞಾನಕ್ಕಿಂತ ಅನ್ನ ದೊಡ್ಡದು. ಜ್ಞಾನದ ಹಸಿವನ್ನ ನೀಗಿಸದೇ ಇದ್ರು ಅನ್ನದ ಹಸಿವನ್ನ ನೀಗಿಸಲೇಬೇಕು. ಈಗ ನಿನ್ನ ಪ್ರಶ್ನೆಗೆ ಉತ್ತರ, ಹಸಿವು ಯಾಕಿದೆ? ಪ್ರಕೃತಿಯಲ್ಲಿ ಹಸಿವಿಲ್ಲ ಶಿವಪ್ರಸಾದ್. ಹಸಿವಿಗೆ ಬೇಕಾದದ್ದು ಎಲ್ಲವೂ ಪ್ರಕೃತಿಯಲ್ಲಿ. ಹಸಿದವರ ಹೊಟ್ಟೆ ತುಂಬಿದರಷ್ಟೇ ನನ್ನ ಹಸಿವು ನೀಗೋದು. ಇವನು ಯಾರು ಹೇಳೋರು ಕೇಳೋರು ಯಾರು ಇಲ್ವಲ್ಲ? ಇಷ್ಟೊತ್ತಾದ್ರೂ ಬಂದಿಲ್ವಲ್ಲ ಅವನು? ಎಲ್ಲೋದವನು? ಏ ಅಪ್ಪ ಏನ್ ಪ್ರಾಣಿನೇನೋ ಬಂತು ಹೋಯ್ತು ಅನ್ನಕ್ಕೆ? ಅವ್ನು ಬಂತು ಅಂದು ಲೆಕ್ಕನ, ಅಪ್ಪ ಅಲ್ಲ. ಬಂತಲ್ಲ ಮಾವ, ನೀವು ಹಾಗೆ ಹೇಳ್ತಿದ್ದೀರಾ? ನೋಡಮ್ಮ, ಭಾರ ಹೊತ್ತು ಕತ್ತೆ ಸುಸ್ತಾಗಿ ಬರ್ತಲ್ಲ, ಹಾಗೆ ಬರ್ತಾ ಇದ್ದಾನೆ ಅಂದೆ ನಾನು. ಅಪ್ಪ, ಚಿಕ್ಕಮ್ಮ, ಚಿಕ್ಕಪ್ಪ, ದೊಡ್ಡಪ್ಪ, ಅಂಕಲು, ಆಂಟಿ. ಅಯ್ಯೋ ರೀ ಏನ್ರಿ ಇದು? ಇಡೀ ವಂಶದವ್ರನ್ನೆಲ್ಲ ಕರೆಯೋಷ್ಟು ಸುಸ್ತಾಗಿ ಬಂದಿದ್ದೀರಾ? ಅಯ್ಯೋ ಗಿರಿ, ಏನಂತ ಹೇಳಿ, ಗಾಡಿ ಕೈ ಕೊಡ್ತು, ನಡ ಹಿಡ್ಕೊಂತು. ಅಯ್ಯೋ ಯಾಕೆ? ತಳ್ಕೊಂಡು ಬಂದೆ. ಅದಕ್ಕೆ ನಾನು ಅವತ್ತೇ ಹೇಳಿದೆ, ಈ ಕೈ ಕೊಡೋ ಗಾಡಿನ ಬೇರೆಯವ್ರು ಕೊಟ್ಟು ಕೈ ತೊಳ್ಕೊಳ್ಳೋ ಅಂತಂದೆ. ನನ್ನ ಮಾತು ಹೇಳಿ ಕೇಳ್ತೀಯ ನೀನು? ಅಪ್ಪ, ದೇವ್ರು ಕೊಟ್ಟಿರೋ ಬಾಡಿ, ಅಮ್ಮ ಕೊಟ್ಟಿರೋ ನಾಡಿ, ಮಾವ ಕೊಟ್ಟಿರೋ ಲೇಡಿ, ಅಪ್ಪ ಕೊಟ್ಟಿರೋ ಗಾಡಿ, ನಾನು ಬಿಡಲ್ಲ ಬಿಡಲ್ಲ ಬಿಡಲ್ಲ. ಸರಿ ಆಯ್ತು, ಗ್ಯಾರೇಜ್ ಅವ್ರು ಏನಂದ್ರು? ಸಾಕ್ಷಾತ್ ಭಗವಂತ ಬಂದು ಮುಟ್ಟಿದ್ರೆ ಸ್ಟಾರ್ಟ್ ಆದ್ರೂ ಆಗಬಹುದೇನೋ, ಆದ್ರೆ ನಮ್ಮ ಕೈಲಂತೂ ಬಿಲ್ಕುಲ್ ಸಾಧ್ಯ ಇಲ್ಲ ಸಾರ್ ಅಂತ ಕೈ ಎತ್ಬಿಟ್ರು. ತುಂಬಾ ಸುಸ್ತಾಗ್ತಿದ್ಯಾ ಅಪ್ಪ? ಚೆನ್ನಾಗಿದೆ ಚೆನ್ನಾಗಿದೆ. ಏಯ್, ಕಾಲ್ ತಗೊಳಲಿ. ನಾನು ಬೀಸ್ತಾ ಇದ್ದೀನಲ್ಲ. ಏನು ನಿನಗೆ ನೀನೇ ಬೀಸ್ಕೊಂತ ಇದೆಯಾ? ಅಪ್ಪ, ನಾನ್ ತಣ್ಣಗಿದ್ರೆ ನೀನು ತಣ್ಣಗಿದ್ದಂಗೆ. ಯು ಡೋಂಟ್ ವರಿ.
ನಿನ್ ಗಾಡಿನ ನಾನು ದೊಡ್ಡವನಾದ್ಮೇಲೆ ರಿಮೋಟ್ ಫಿಕ್ಸ್ ಮಾಡ್ತೀನಿ, ಆಮೇಲೆ ಅದ್ರ ಜೊತೆ ಆಟ ಆಡ್ತೀನಿ. ಆಹಾ ಲೇ, ಯಾವ ರೇಂಜ್ ಹೇಳಿದೆ ಅಂದರೆ ದೊಡ್ಡವನಾದ್ಮೇಲೆ ಆ ಗಾಡಿ ರಿಪೇರಿ ಮಾಡಿಸಿ ಕೊಡ್ತೀನಿ ಅಥವಾ ನಿನಗೆ ಹೊಸ ಗಾಡಿನೇ ಕೊಡಿಸ್ತೀನಿ ಅನ್ನೋ ಥರ ಹೇಳಿದೆ. ನಾನ್ ಸೆನ್ಸ್ ಫಲ ಹೋದ ಸುಮ್ಮನೆ ನಿಲ್ಲಿಸ್ದೆ ಆಡ್ಸು. ಆಹಾ